ಮೊನ್ನೆ ಬುಧವಾರ ಗೋಲ್ಡ್ ಮತ್ತು ಸಿಲ್ವರ್ ಇಟಿಎಫ್ಗಳು ಸುಮಾರು 15% ಜಂಪ್ ಆಗಿವೆ. ಯಾಕೆ ಅಂದ್ರೆ ಸರ್ಕಾರ ಗೋಲ್ಡ್ ಮತ್ತು ಸಿಲ್ವರ್ ಮೇಲಿನ ಇಂಪೋರ್ಟ್ ಡ್ಯೂಟಿಯನ್ನ 6% ನಿಂದ 15%ಗೆ ಹೆಚ್ಚು ಮಾಡಿದೆ. ಸರ್ಕಾರ ಈ ಸ್ಟೆಪ್ ಅನ್ನು ಯಾಕೆ ತಗೊಂಡ್ರು ಅಂದ್ರೆ ಗೋಲ್ಡ್ ಮತ್ತು ಸಿಲ್ವರ್ ಇಂಪೋರ್ಟ್ಸ್ ನಮ್ಮ ದೇಶದೊಳಗೆ ಬರುವಂತದ್ದು ಅಂದ್ರೆ ಆಮದು ಮಾಡ್ಕೊಳ್ಳೋದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ಈ ಸ್ಟೆಪ್ ಅನ್ನ ತಗೊಂಡಿದೆ. ರೂಪಾಯಿಗೆ ಸಪೋರ್ಟ್ ಮಾಡೋದಕ್ಕೆ ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಉಳಿಸ್ಕೊಳ್ಳೋದಕ್ಕೂ ಕೂಡ ಈ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಜೊತೆಗೆ US ಇರಾನ್ ಯುದ್ಧದ ಇಂಪ್ಯಾಕ್ಟ್ ಕೂಡ ಇಂಡಿಯನ್ ಎಕಾನಮಿ ಮೇಲೆ ಪರಿಣಾಮ ಬೀರ್ತಾ ಇದೆ. ಈಗ ಗೋಲ್ಡ್ ಮತ್ತು ಸಿಲ್ವರ್ ಇಟಿಎಫ್ಗಳು ಫಿಸಿಕಲ್ ಮೆಟಲ್ ಗಳಿಂದ ಬ್ಯಾಕ್ಡ್ ಆಗಿರುತ್ತವೆ ಮತ್ತು ಆ ಮೆಟಲ್ ವಾಲ್ಟ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಇಂಪೋರ್ಟ್ ಡ್ಯೂಟಿ ಹೆಚ್ಚಾದಾಗ ಈಗಾಗಲೇ ಭಾರತಕ್ಕೆ ಇಂಪೋರ್ಟ್ ಆಗಿರುವಂತಹ ಗೋಲ್ಡ್ ಮತ್ತು ಸಿಲ್ವರ್ ನ ವ್ಯಾಲ್ಯೂ ಕೂಡ ತಕ್ಷಣವೇ ಹೆಚ್ಚಾಗುತ್ತೆ. ಇಂಡಿಯನ್ ಗೋಲ್ಡ್ ಮತ್ತು ಸಿಲ್ವರ್ ಇಟಿಎಫ್ಗಳು MCX ಅಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಪ್ರೈಸಸ್ ಅನ್ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಈ ಪ್ರೈಸಸ್ ರಫ್ಲಿ ಅಂತಾರಾಷ್ಟ್ರೀಯ ಬೆಲೆ ಪ್ಲಸ್ ರೂಪಾಯಿ ಕನ್ವರ್ಷನ್ ಪ್ಲಸ್ ಇಂಪೋರ್ಟ್ ಡ್ಯೂಟಿ ಪ್ಲಸ್ ಟ್ಯಾಕ್ಸಸ್ ಪ್ಲಸ್ ಲಾಜಿಸ್ಟಿಕ್ಸ್ ಕಾಸ್ಟ್ ಹೀಗೆ ಕ್ಯಾಲ್ಕುಲೇಟ್ ಆಗುತ್ತೆ. ಅದಕ್ಕೆ ಗೋಲ್ಡ್ ಮತ್ತು ಸಿಲ್ವರ್ ಮೇಲಿನ ಇಂಪೋರ್ಟ್ ಡ್ಯೂಟಿ 6% ನಿಂದ 15% ಏರಿದಾಗ ಹೊಸದಾಗಿ ಇಂಪೋರ್ಟ್ ಆಗುವಂತಹ ಮೆಟಲ್ಸ್ ನ ಕಾಸ್ಟ್ ಗೆ ಈಕ್ವಲಿ ಮೇಂಟೈನ್ ಮಾಡೋದಕ್ಕೆ ಗೋಲ್ಡ್ ಮತ್ತು ಸಿಲ್ವರ್ ಇಟಿಎಫ್ ಗಳ ಪ್ರೈಸ್ ಕೂಡ ಏರಬೇಕು. ಅಂತಾರಾಷ್ಟ್ರೀಯ ಗೋಲ್ಡ್ ಸಿಲ್ವರ್ ಪ್ರೈಸ್ ಫ್ಲಾಟ್ ಇದ್ರೂ ಕೂಡ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಹೈ ಟ್ಯಾರಿಫ್ಸ್ ಕಾರಣದಿಂದಾಗಿ ಶಾರ್ಟ್ ಟರ್ಮ್ ನಲ್ಲಿ ಫಿಸಿಕಲ್ ಇಂಪೋರ್ಟ್ಸ್ ಕಮ್ಮಿ ಆಗ್ಬೋದು. ಅದೇ ಸಮಯದಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ETF ಯೂನಿಟ್ಸ್ಗೆ ಡಿಮಾಂಡ್ ಹೆಚ್ಚಾದರೆ ಫಂಡ್ ಹೌಸ್ಗೆ ಹೊಸ ಫಿಸಿಕಲ್ ಗೋಲ್ಡ್ ಅಥವಾ ಸಿಲ್ವರ್ ಖರೀದಿಸೋದು ಕಷ್ಟ ಆಗ್ಬೋದು. ಆ ಸಂದರ್ಭದಲ್ಲಿ ETFs ನ ಮಾರ್ಕೆಟ್ ಪ್ರೈಸ್ ಅದರ ಆಕ್ಚುಯಲ್ ಗೋಲ್ಡ್ ವ್ಯಾಲ್ಯೂಗಿಂತ ಮೇಲೆಯೂ ಟ್ರೇಡ್ ಆಗ್ಬೋದು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡಿ.